ನಮ್ಮ ಹಿಂದೂ ಜನರ ಮುಗ್ಧತೆ, ಆರ್ಥಿಕತೆ, ಸಾಮಾಜಿಕತೆಯನ್ನೇ ಗುರಿಯಾಗಿಸಿಕೊಂಡು ಕೆಲ ಕ್ರಿಶ್ಚಿಯನ್ಸ್ ಧರ್ಮಗುರುಗಳು ಮತಾಂತರ ಮಾಡುವುದನ್ನೇ ಬಂಡವಾಳವನ್ನಾಗಿ ಮಾಡ್ಕೊಂಡಿದ್ದಾರೆ. ಅಮ್ಮ ಹೇಳ್ತಾ ಇದ್ದಾರೆ ಇವ್ರು ಹುಟ್ಟಿದಿಂದಲೂ ಕೂಡ ಇವಳಿಗೆ ಒಂದು ಕಣ್ಣು ಕಾಣಿಸ್ತಾ ಇರ್ಲಿಲ್ಲ, ಹುಟ್ಟಿನಿಂದ ಒಂದು ಕಣ್ಣು ಟೋಟಲ್ ಆಗಿ ಕಾಣಿಸ್ತಾ ಇರ್ಲಿಲ್ಲ ಅಂತ ಈ ಮಗಳು ಹೇಳ್ತಾ ಇದ್ದಾಳಂತೆ. ಇವಾಗ ನನ್ನ ಕಣ್ಣು ಕಾಣಿಸ್ತಾ ಇದೆ ಅಮ್ಮ, ಅದೊಂದು ಕಣ್ಣು ಕೂಡ ಸರ್ ಪ್ರಾರ್ಥನೆ ಮಾಡಿದಾಗ ನನ್ನ ಕಣ್ಣು ಕಾಣಿಸ್ತಾ ಇದೆ ಅಂತ ತಾಯಿಗೆ ಹೇಳ್ತಾ ಇದ್ದಾರೆ. ಇವ್ರು ಸತ್ಪೂರಿಂದ ಬಂದಿದ್ದಾರೆ ಪಾಸೆ. ತುಂಬಾ ವರ್ಷಗಳಿಂದ ಇವರಿಗೆ ಹಲ್ಲು ನೋವುಗಳಿದೆ, ತುಂಬಾ ಹಲ್ಲುಗಳು ಎಲ್ಲ ನೋವು ಆಗ್ತಿದೆ ಪಾಸೆ. ಅವರು ನೀವು ಪ್ರಾರ್ಥನೆ ಮಾಡುವಾಗ ದವಡ ಮೇಲೆ ಕೈ ಇಟ್ಕೊಂಡಿದ್ದಾರೆ ಪಾಸ್ರೆ. ತಕ್ಷಣ ದೇವ್ರು ಬಿಡುಗಡೆ ಮಾಡಿದ್ರೆ ಎಲ್ಲ ಹಲ್ಲುಗಳ ನೋವುಗಳು ಬಿಡುಗಡೆ ಆಗಿದೆ ಅಂತ ಸಾಕು. ಜೋರಾಗಿ ಎಲ್ಲಾ ಸಾಕ್ಷಿಗಳ ಜೋರಾಗಿ ಕೊಡೋಣ. ಚಪ್ಪಾಳೆಯಿಂದ ದೇವರಿಗೆ ಹಲ್ಲೆಲೂಯ್ಯ, 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 ಹಲ್ಲೆಲೂಯ್ಯ. ಸಕಲ ದುಷ್ಟ ಪಿಶಾಚಿಗಳು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕ್ಯಾಮ್ರಾ ಕರೋ ದುಬಾರ. ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧ. ಆ ವಿಧಾನಸೌಧಕ್ಕೆ ಫಿಲಿಪೈನ್ಸ್ ನಿಂದ ಎಲ್ ಆಲ್ಬಿಟೋ ಬಂದು ಸೈಕಿಕ್ ಸರ್ಜರಿ ಮಾಡ್ತೀನಿ ಅಂತ ಹೇಳಿ ಮಂತ್ರಿವರಿಯರನ್ನೂ ಸೇರಿ ಸರ್ವರಿಗೂ ಮೋಸ ಮಾಡಿ ಇದು ನಮ್ಮ ಮುಂದೆ ನಿಂತಿದೆ. ಅದಾದಮೇಲೆ ಜಾಲಹಳ್ಳಿ ಏರ್ಪೋರ್ಟ್ಸ್ಗೆ ಬಂದಂತಹ ಬೆನಿನ್ ಲಕ್ಷಾಂತರ ಜನರಿಗೆ ಮಾಸ್ ಹಿಸ್ಟೀರಿಯಾಗೊಳಗಾಗ ಮಾಡಿ ಅನೇಕ ಜನನ ಮೋಸಗೊಳಿಸಿದ್ದಾರೆ. ನಮ್ಮ ಬಾಗಲಕೋಟೆಯ ಅಸ್ಲಂ ಬಾಬಾ ಸೈಕಿಕ್ ಸರ್ಜರಿ ಮಾಡ್ತೀನಿ ಅಂತ ಹೇಳಿ ಇಡೀ ಚಲನಚಿತ್ರ ನಟರಾದಿಯಾಗಿ ಅವರನ್ನ ದೇವರು ಅಂತ ಹೇಳಿ ಕರೆದ್ರು, ಮೋಸ ಮಾಡ್ತಾರೆ. ಈಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ತನ್ನ ಕಡೆಗೆ ಎಳ್ಕೊಳ್ಳೋಕ್ಕೆ ಏನೆಲ್ಲ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ನೀವೇ ನೋಡಿ. ಇವ್ರು ಸತ್ಪೂರಿಂದ ಬಂದಿದ್ದಾರೆ ಪಾಸ್ರೆ. ತುಂಬಾ ವರ್ಷಗಳಿಂದ ಇವರಿಗೆ ಹಲ್ಲು ನೋವುಗಳಿದೆ, ತುಂಬಾ ಹಲ್ಲುಗಳು ಎಲ್ಲ ನೋವು ಆಗ್ತಿದೆ ಪಾಸ್ರೆ. ಅಮ್ಮ ಹೇಳ್ತಾ ಇದ್ದಾರೆ ಇವ್ರು ಹುಟ್ಟಿದಿಂದಲೂ ಕೂಡ ಇವಳಿಗೆ ಒಂದು ಕಣ್ಣು ಕಾಣಿಸ್ತಾ ಇರ್ಲಿಲ್ಲ, ಹುಟ್ಟಿನಿಂದ ಒಂದು ಕಣ್ಣು ಟೋಟಲ್ ಆಗಿ ಕಾಣಿಸ್ತಾ ಇರ್ಲಿಲ್ಲ ಅಂತ ಈ ಮಗಳು ಹೇಳ್ತಾ ಇದ್ದಾಳಂತೆ. ಇವಾಗ ನನ್ನ ಕಣ್ಣು ಕಾಣಿಸ್ತಾ ಇದೆ ಅಮ್ಮ, ಅದೊಂದು ಕಣ್ಣು ಕೂಡ ಸರ್ ಪ್ರಾರ್ಥನೆ ಮಾಡಿದಾಗ ನನ್ನ ಕಣ್ಣು ಕಾಣಿಸ್ತಾ ಇದೆ ಅಂತ ತಾಯಿಗೆ ಹೇಳ್ತಾ ಇದ್ದಾರೆ. ಕ್ರಿಶ್ಚಿಯನ್ಸ್ ಧರ್ಮದಲ್ಲಿ ಜನರನ್ನ ಮತಾಂತರ ಮಾಡಲಿಕ್ಕೆ ಒಂದು ಚೀಪ್ ಟ್ರಿಕ್ಸ್ ಸ್ಟಾರ್ಟ್ ಆಗಿದೆ ನೋಡಿ. ಕುವೆಂಪುರವರು ಬರೆದಂತಹ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಓದಿದ್ರೆ ಅಲ್ಲಿ ಅರ್ಥ ಆಗುತ್ತೆ ಈ ನಮ್ಮ ಹಿಂದೂಗಳು ಕ್ರಿಶ್ಚಿಯನ್ಸ್ಗೆ ಹೇಗೆ ಕನ್ವರ್ಟ್ ಆಗ್ತಾರೆ ಅಂತ. ಅಲ್ಲ ಆಗಲಿ ಯೇಸು ಆಗಲಿ ಮತಾಂತರ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ರೀ. ನೀವ್ಯಾಕ್ರಿ ಆ ಮತಾಂತರದ ಹಿಂದೆ ಬಿದ್ದಿದ್ದೀರಾ? ಭಯೋತ್ಪಾದನೆಯ ಮುಖಾಂತರವೇ ಒಂದು ಧರ್ಮದವರು ಮತಾಂತರ ಮಾಡಲಿಕ್ಕೆ ಹೊರಟ್ರೆ ಇನ್ನೊಂದು ಧರ್ಮದವರು ಕಾಲು ಬರೆಸ್ತೀನಿ, ಕಣ್ಣು ಬರೆಸ್ತೀನಿ, ಆರ್ಥಿಕ ಸ್ಥಿತಿ ಸಬಲೀಕರಣ ಮಾಡ್ತೀನಿ ಅಂತಲೇ ಮತಾಂತರಕ್ಕೆ ಹೊರಟಿದ್ದಾರೆ. ഹല്ലേലൂയ, ഹല്ലേലൂയ. എല്ലാവരും പറ യേശുവേ, യേശുവേ. പ്രിയപ്പെട്ടവരെ, 1400 പിശാചുക്കളാണ് ഈ സ്ത്രീയെ ഭരിച്ചിരുന്നത്. 1400 പിശാചുക്കൾ യേശു വെളിപ്പെടുത്തിയതാണ്. അവരെല്ലാം ഇറങ്ങിപ്പോയിരിക്കുന്നു. യേശു വിജയിച്ചിരിക്കുന്നു. ಚಪ್ಪಾಳೆಯಿಂದ ದೇವರಿಗೆ ಚಪ್ಪಾಳೆ.